ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಲಾಸ್ಟ್ ಟೈಮ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ನೋಡಿದ್ವಿ, ಇಂಪಾರ್ಟೆಂಟ್ ಥಿಂಗ್ಸ್ ಏನು ಕ್ಯಾರಿ ಮಾಡಬೇಕು ಅಂತ. ಇವತ್ತಿನ ಸೆಷನಲ್ಲಿ 2 ಚಾಪ್ಟರ್ ಮುಖಾಂತರ ಬರ್ತಾ ಇದ್ದೀನಿ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನು ಮತ್ತು ಮೋಷನ್ ಇನ್ ಎ ಪ್ಲೇನ್ ಜೊತೆಗೆ ಈ ಚಾಪ್ಟರ್ನಲ್ಲೂ ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು KCT ಕ್ಯಾರಿ ಮಾಡಲೇಬೇಕಾಗುತ್ತೆ. ನಾನು ಇನ್ನೊಂದು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಯಾವುದೇ ಈ ಥರ ಸೆಷನ್ಸ್ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಆ ಚಾಪ್ಟರ್ ನೇಮ್ ಮೆನ್ಷನ್ ಮಾಡೋ ಮುಖಾಂತರ ಎಸ್ ಅಂತ ಕಳಿಸಿದ್ರೆ ಸಾಕು. ಐ ವಿಲ್ ಟ್ರೈ ಟು ಡೂ ಸಮ್ ಮೋರ್ ಸೆಷನ್ಸ್ ಆ್ಯಂಡ್ ಇನ್ ಮೈ ಮೈಂಡ್ ಒನ್ ಮೋರ್ ಪ್ಲ್ಯಾನ್ ಇಸ್ ದೇರ್. KCT ಥಿಂಗ್ಸ್ಗೆ ಏನೇನು ಬೇಸಿಕ್ಸ್ ಆ ಚಾಪ್ಟ್ರಲ್ಲಿದೆಯೋ ಜೊತೆಯಲ್ಲಿ 1 ಪ್ರಾಬ್ಲಮ್ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಸೊ ಇದಕ್ಕೂ ನಿಮ್ಮ ಕಮೆಂಟ್ ಬಾಕ್ಸ್ ಜೊತೆಗೆ ಇರುತ್ತೆ. ನಿಮ್ಮ ಕಮೆಂಟ್ ಬಾಕ್ಸ್ ಅಂದೆ, ಕಮೆಂಟ್ ಬಾಕ್ಸ್ ಜೊತೆ ಓಪನ್ ಇರುತ್ತೆ. ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ತೊಗೊಂಬರೋದಕ್ಕೆ ವೀಡಿಯೋಸು ರೆಡಿಯಾಗಿರ್ತೀನಿ. ಸೊ ಕಮೆಂಟ್ ಬಾಕ್ಸ್ನ ಫಿಲಪ್ ಮಾಡೋದು ನಿಮ್ಮ ಕೈಲಿದೆ. ಓಕೆನಾ, ಶುರು ಮಾಡೋಣ. ಸೊ ಈ ಸೆಷನ್ ಯಾವುದೇ ಮೊಮೆಂಟಲ್ಲಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮೊಮೆಂಟ್ ಅಂತಲೇ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ದ ಫಿಸಿಕ್ಸ್ KCT PU1 ಫಿಸಿಕ್ಸ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಆ್ಯಂಡ್ ಮೋಷನ್ ಇನ್ ಎ ಪ್ಲೇನ್. ಸೊ ಮೋಷನ್ ಇನ್ ಎ ಸ್ಟ್ರೈಟ್ ಲೈನು ಪ್ಲೇನ್ ಮೇಲೆ ಡಿಸ್ಕಸ್ ಮಾಡ್ತಿದ್ದೀವಿ. ಶೀಟ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ, ಅಥವಾ PDF ಬೇಕಿತ್ತು ಅಂದರೆ PDF ಅಂತ ಮೆನ್ಷನ್ ಮಾಡಿ, ಆದಷ್ಟು ಬೇಗ ಸಿಗುತ್ತೆ. ಯಾಕೆ ಅಂದರೆ PDF ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಪ್ಲಸ್ 2 ಮಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ಸು, ಬೇಸಿಕ್ಸ್ ಪ್ರಾಬ್ಲಮ್ಸು. ಎಕ್ಸಾಕ್ಟ್ಲಿ KCTಗೆ ಅಂತ ಹೇಳಲ್ಲ, ಈ ಪ್ರಾಬ್ಲಮ್ಸು ಬೇಸಿಕ್ಸ್ ಅಂತ ಹೇಳ್ತಿದ್ದೀನಿ. ಬೇರೆ ಬೇರೆ ಚಾಪ್ಟರ್ಸಲ್ಲಿ ಸೆಕೆಂಡ್ ಇಯರಲ್ಲಿ ಕೂಡ ಯೂಸ್ ಮಾಡ್ತಿರ್ತೀವಿ, ಅದಕ್ಕೋಸ್ಕರ. ಸೊ ನೋಡ್ತಾ ಹೋಗೋಣ ಅದೇನೇನು ಅಂತ. ವೈ ಮೋಷನ್ ಚಾಪ್ಟರ್ಸ್ ಮ್ಯಾಟರ್ ಫಾರ್ KCT. ಸೊ ಈ 2 ಚಾಪ್ಟರು ತುಂಬ ಇಂಪಾರ್ಟೆಂಟ್. ಯಾಕೆ? ಸೊ ಫೌಂಡೇಶನ್ ಕೋರ್ ಆಫ್ ಆಲ್ ಮೆಕ್ಯಾನಿಕ್ಸ್, ಲಾಸ್ ಆಫ್ ಮೋಷನ್, ವರ್ಕ್ ಆ್ಯಂಡ್ ಎನರ್ಜಿ ಆಲ್ ಬಿಲ್ಡ್ ಆನ್. ಅಂದರೆ ಈ ಮೋಷನ್ ಇನ್ ಎ ಸ್ಟ್ರೈಟ್ ಲೈನು ಪ್ಲೇನಿಂದನೇ ಈ ಎಲ್ಲ ಚಾಪ್ಟರ್ಸು ಬಿಲ್ಡ್ ಆಗಿರೋದು. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗಿರೋದು ಈ ಚಾಪ್ಟರ್ಸು. ಹೌದು, ಆ ಚಾಪ್ಟರ್ಸ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಈ ಈಕ್ವೇಷನ್ಸ್ ಕೂಡ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ಓಕೆ, ಪೊಸಿಷನ್ ಟೈಮ್ ಆ್ಯಂಡ್ ವೆಲಾಸಿಟಿ ಟೈಮ್ ಗ್ರಾಫ್ಸ್ ಆರ್ KCT ಫೇವ್ರೇಟ್ಸ್ ಡೈರೆಕ್ಟ್. ಹೌದು, KCTನಲ್ಲಿ ಇದರ ಮೇಲೆ ಪೊಸಿಷನ್ ಟೈಮ್ ಗ್ರಾಫು ಮತ್ತು ವೆಲಾಸಿಟಿ ಟೈಮ್ ಗ್ರಾಫು, ಆಕ್ಸಿಲರೇಷನ್ ಟೈಮ್ ಗ್ರಾಫು, ಎಲ್ಲ ಗ್ರಾಫ್ಸಲ್ಲೂ ಒಂದು ಗ್ರಾಫ್ ಖಂಡಿತ KCTನಲ್ಲಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದು ಬೇಸ್ಮೆಂಟ್ ಆಗುತ್ತೆ ಅವಕ್ಕೆಲ್ಲದಕ್ಕೂ. ಫಾರ್ಮುಲಾ MCQ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್, ಆಫರ್ ಕ್ವಿಕ್ ಮಾರ್ಕ್ಸ್, ಮಾಸ್ಟರ್ ದ 3 ಈಕ್ವೇಷನ್ಸ್ ಆಫ್ ಮೋಷನ್. 3 ಈಕ್ವೇಷನ್ಸ್ ಆಫ್ ಮೋಷನ್ ಏನು ಓದ್ತಿರೋ ಆ ಈಕ್ವೇಷನ್ಸಿಂದನೇ ಕೆಲವೊಂದು ಬೇಸಿಕ್ ಬೇರೆ ಬೇರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಜೊತೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಆ ಈಕ್ವೇಷನ್ ಸಾಲ್ವ್ ಮಾಡಿ ಡೈರೆಕ್ಟಾಗಿ ಕೆಲವು ಸಲ ಬರೋ ಚಾನ್ಸಸ್ ಇರುತ್ತೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಡಿಸ್ಟೆನ್ಸ್ ವೆಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇವೆರಡು ಡಿಫ್ರೆನ್ಸು ಕ್ಲಿಯರಾಗಿ ಗೊತ್ತಿರುತ್ತೆ. ಇದು ಸ್ಕೇಲರ್ ಕ್ವಾಂಟಿಟಿ ಮೇಲೆ. ಇನ್ನೊಂದು ಟೋಟಲ್ ಪಾತ್ ಲೆಂತ್ ಆಲ್ವೇಸ್ ಪಾಸಿಟಿವ್ ಆರ್ ನೆಗೆಟಿವ್. ಹೌದು, ಡಿಸ್ಟೆನ್ಸ್ ಏನೇ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಟ್ ಕ್ಯಾನ್ ಬಿಕಮ್ 0. ಸೊ ಈಸ್ ಎ ವೆಕ್ಟರ್. ಶಾರ್ಟೆಸ್ಟ್ ಪಾತ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ಕ್ಯಾನ್ ಬಿ 0 ಆರ್ ನೆಗೆಟಿವ್ ಆಲ್ಸೋ. ಸೊ 0ನೂ ಆಗುತ್ತೆ, ನೆಗೆಟಿವ್ ಆಗೋಕ್ಕೂ ಚಾನ್ಸ್ ಇರುತ್ತೆ, ಪಾಸಿಟಿವೂ ಆಗುತ್ತೆ. ಸೊ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಈ ಥರ ಸಿಂಪಲ್ ಫಾರ್ಮಲ್ಲೇ ಇದೆ. ನೋಡಿಕೊಂಡು ಕಲ್ತ್ಕೊಂಡಿರಿ, ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತಿದ್ದು. ಸೊ ಯಾವುದೇ ಒಂದು ಪಾತ್ ಲೆಂತ್ ಅಂದಾಗ ಬೇಸಿಕಲಿ ಡಿಸ್ಟೆನ್ಸ್ ಅಂತೀವಿ, ಅದರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಂದರೆ ವೆಕ್ಟರ್ ಅಂತ ಕಳಿತೀವಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಸ್ಪೀಡ್, ವೆಲಾಸಿಟಿ, ಆಕ್ಸಿಲರೇಷನ್. ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ ಇವು. ಇದು ಗೊತ್ತಿಲ್ಲದ್ರೆ ಇರಲೇಬೇಡಿ. PUC ಅಂದ ತಕ್ಷಣ ಈ ಬೇಸಿಕ್ ಕಾನ್ಸೆಪ್ಟ್ಸ್ನ ಯೂಶಲಿ ಎಲ್ಲರಿಗೂ ಗೊತ್ತಿರಲೇಬೇಕು. ಸೊ ದಿಸ್ ಈಸ್ ದ ವೆಲಾಸಿಟಿ ಇಸ್ ಎ ವೆಕ್ಟರ್, ಆಕ್ಸಿಲರೇಷನ್ ಇಸ್ ಎ ವೆಕ್ಟರ್, ಬಟ್ ಸ್ಪೀಡ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಇಲ್ಲಿ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಥವಾ ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಸೊ ಈಕ್ವೇಷನ್ಸ್ ಆಫ್ ಮೋಷನ್ ಮಸ್ಟ್ ಮೆಮೊರೈಸ್. ಈ 3 ಈಕ್ವೇಷನ್ಸ್ ಅಂತೂ ಏನೋ ಅಂತಾರಲ್ಲ, ನಿದ್ದೆಲ್ಲಿ ಎಬ್ಬಿಸೋದು ಕೇಳಿದ್ರು ಹೇಳಬೇಕು. ಸೊ V = U + AT, S = UT + ½ AT ಸ್ಕ್ವೇರ್, V² = U² + 2AS. ನಾನು ನಿದ್ದೆಲ್ಲಿ ಹೇಳಿಲ್ಲ, ಹಂಗೆ ಹೇಳಿದೆ. ಓಕೆ, ಒಂದೆರಡು ಗ್ರಾಫ್ಸ್ ನೋಡಿ. ಸೊ KCTಗೆ ಇಂಪಾರ್ಟೆಂಟ್ ಇವು. ಪೊಸಿಷನ್ ಟೈಮ್ ಗ್ರಾಫು, ಸ್ಟ್ರೈಟ್ ಲೈನ್ ಸ್ಲೋಪ್. ದಿಸ್ ಇಸ್ ದ ಸ್ಟ್ರೈಟ್ ಲೈನ್ ಸ್ಲೋಪ್. ಪೊಸಿಷನ್ನು ಟೈಮ್ ಗ್ರಾಫ್ ಇದು ಈಕ್ವಲ್ಸ್ ಕಾನ್ಸ್ಟೆಂಟ್ ವೆಲಾಸಿಟಿ. ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟೈಮು ಪೊಸಿಷನ್ ಅನ್ನೋದು ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಿದೆ, ಅದಕ್ಕೆ ಕಾನ್ಸ್ಟೆಂಟ್ ವೆಲಾಸಿಟಿ ಕಾನ್ಸ್ಟೆಂಟು. ಪೊಸಿಷನ್ ಚೇಂಜ್ ಆಗ್ತಿದೆ, ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಿದೆ, ಕಾನ್ಸ್ಟೆಂಟ್ ವೆಲಾಸಿಟಿ. ಕರ್ವ್ಡ್ ಲೈನ್ ಸ್ಲೋಪ್ ಈಕ್ವಲ್ಸ್ ಚೇಂಜಿಂಗ್ ವೆಲಾಸಿಟಿ. ಸೊ ಈ ಕರ್ವ್ಡ್ ಲೈನ್ ಏನು ಬಂದಿದೆ, ಪೊಸಿಷನ್ ಟೈಮ್ ಗ್ರಾಫಲ್ಲಿ ಕರ್ವ್ಡ್ ಲೈನ್ ಏನು ಬಂದಿದೆ,
ವೆಲಾಸಿಟಿ ಚೇಂಜ್ ಆಗ್ತಿದೆ, ದಟ್ ಮೀನ್ಸ್ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂದರೆ ಆಕ್ಸಿಲರೇಷನು. ಅರ್ಥ ಆಗ್ತಿದೆಯಾ? ಸ್ಟ್ರೈಟ್ ಲೈನ್ ಬಂದಿದೆ, ಅದು ವೆಲಾಸಿಟಿ ಕಾನ್ಸ್ಟೆಂಟ್ ಆಗುತ್ತೆ. ಒಂದು ವೇಳೆ ವೆಲಾಸಿಟಿ ಚೇಂಜ್ ಪೊಸಿಷನ್ ಏನಾದರೂ ಇಂಪ್ರಾಪರಾಗಿ ಚೇಂಜ್ ಆಗ್ತಿದೆ ಅಂದರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗೋದನ್ನೇ ಆಕ್ಸಿಲರೇಷನ್ ಅಂತ ತೊಗೊಳ್ತೀವಿ. ಇದು ಆಕ್ಸಿಲರೇಷನ್. ಸೊ ಚೇಂಜಿಂಗ್ ವೆಲಾಸಿಟಿ ಆಕ್ಸಿಲರೇಷನ್. ಕ್ಲಿಯರ್? ಸೊ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಸ್ಲೋಪ್ ಈಕ್ವಲ್ಸ್ ಆಕ್ಸಿಲರೇಷನ್. ಸೊ ಈ ಸ್ಲೋಪು ಆಕ್ಸಿಲರೇಷನ್ ಆಗುತ್ತೆ. ಹೆಂಗೆ ಅಂದರೆ ವೈ ಆಕ್ಸಿಸು ವೆಲಾಸಿಟಿ, ಎಕ್ಸ್ ಆಕ್ಸಿಸು ಟೈಮು, ನಾವು ಈ ರೀತಿ ಸ್ಲೋಪ್ ತಗೊಳ್ತೀವಿ. ವೈ ಆಕ್ಸಿಸು ಎಕ್ಸ್ ಆಕ್ಸಿಸು, ದಟ್ ಈಸ್ ಆಕ್ಸಿಲರೇಷನ್. ಶೇಡೆಡ್ ಏರಿಯಾ, ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಇದು ಲೈನ್ ಏನಿದೆ ಕರ್ವ್ ಅಂತ ಅಂದ್ಕೊಳ್ಳಿ, ಆ ಲೈನ್ ಕೆಳಗಿರೋದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್. ಏರಿಯಾ ಅಂಡರ್ ದಿ ಕರ್ವ್ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ಲಿ ಸ್ಲೋಪ್ ತೊಗೊಳ್ತೀವಾ, ಆಕ್ಸಿಲರೇಷನ್. ಇದನ್ನು ಬಳಸ್ಕೊಂಡೆ ಡೆರಿವೇಷನ್ ಮಾಡೋದು. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಸಿ ಟಿ. ಪೊಸಿಷನ್ ಟೈಮ್ ಗ್ರಾಫ್, ಸ್ಲೋಪ್ ಈಸ್ ಈಕ್ವಲ್ ಟು ವೆಲಾಸಿಟಿ. ಸೊ ಈ ರೀತಿ ನಾವೇನಾದರೂ ಸ್ಲೋಪ್ನ ಕಂಡುಹಿಡಿದಿದ್ದೀವಿ ಅಂದರೆ, ಸ್ಲೋಪ್ ಹೆಂಗೆ ಕಂಡುಹಿಡಿತೀವಿ ಯೂಶ್ವಲಿ? ಸೊ ಈ ರೀತಿ ಸ್ಲೋಪ್ ಹಾಕ್ಕೊಳ್ತೀವಿ, ಲ್ಯಾಬಲ್ಲಿ ಮಾಡಿರ್ತೀರ. ಇದು ವೈ ಆಕ್ಸಿಸ್ದು, ಇದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ಲು. ವೈ ಆಕ್ಸಿಸ್ ಬೈ ಎಕ್ಸ್ ಆಕ್ಸಿಸ್, ದಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಓನ್ಲಿ. ಸ್ಟೀಪರ್ ಸ್ಲೋಪ್ ಗ್ರೇಟರ್ ಸ್ಪೀಡ್. ಸೊ ಸ್ಟೀಪರ್ ಸ್ಲೋಪ್ ಗ್ರೇಟರ್ ಸ್ಪೀಡ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ವೆಲಾಸಿಟಿ ಟೈಮ್ ಗ್ರಾಫ್, ಸ್ಲೋಪ್, ಆಕ್ಸಿಲರೇಷನ್, ಏರಿಯಾ ಅಂಡರ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್, ಇವಾಗ ತಾನೇ ನೋಡಿದ್ವಿ. ಸೊ ನೆಕ್ಸ್ಟ್ ನೋಡ್ತಿದ್ದೀವಿ ಮೋಷನ್ ಇನ್ ಎ ಪ್ಲೇನ್, ವೆಕ್ಟರ್ ಕಾನ್ಸೆಪ್ಟ್ಸು. ಇಲ್ಲಿ ನೋಡ್ತಿರ್ಬೋದು ಯಾವ ಕ್ವಾಡ್ರೆಂಟ್ಸಲ್ಲಿ 1 2 3 4 ಕ್ವಾಡ್ರೆಂಟ್ಸಲ್ಲೂ ಯೂಶ್ವಲಿ ವೆಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. ಬೇರೆ ಬೇರೆ ಕ್ವಾಡ್ರೆಂಟ್ಸಲ್ಲಿ ಈ ರೀತಿ ಇದ್ದಾಗ, ಈ ರೀತಿ ಇದ್ದರೆ ನಾವು ವರ್ಟಿಕಲಿ ಹಾರಿಜಾಂಟಲಿ ಏನೂ ರಿಸಾಲ್ವ್ ಮಾಡಲ್ಲ. ಬಟ್ ಬೇರೆ ಡೈರೆಕ್ಷನಲ್ಲಿ ಇತ್ತು ಅಂದರೆ ವರ್ಟಿಕಲಿ ಹಾರಿಜಾಂಟಲಿ ರಿಸಾಲ್ವ್ ಮಾಡ್ತೀವಿ. ಈ ಚಾಪ್ಟರ್ಲ್ಲಿ ಕಲ್ತಿರ್ತೀರ. ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, ವೆಕ್ಟರ್ ಅಡಿಷನ್, ರೆಸಲ್ಯೂಷನ್ ಆಫ್ ವೆಕ್ಟರ್ಸ್, ಈ 3 ಕಾನ್ಸೆಪ್ಟ್ಸು ಇಂಪಾರ್ಟೆಂಟೇ. ಆದಷ್ಟು ಬೇಗನೆ ಇದು ಯಾವ ರೀತಿ ಫಿಸಿಕ್ಸಲ್ಲಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ಕಾರ್ತಿಕ್ ಸರ್ ಬರೋದಕ್ಕೆ ಟ್ರೈ ಮಾಡ್ತೀವಿ. ಆ ಕಾನ್ಸೆಪ್ಟ್ಸ್ ಯಾವ ರೀತಿ ಮ್ಯಾಚ್ ಆಗುತ್ತೆ ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲ ಅಂತ. ಓಕೆನಾ? ಪ್ರೊಜೆಕ್ಟೈಲ್ ಮೋಷನ್ನು ಇದಂತೂ ತುಂಬಾ ಇಂಪಾರ್ಟೆಂಟು. ನಿಮ್ಮ KCT ಕಾಂಪಿಟೇಟಿವ್ಗಾಗಿರಲಿ, ಬೋರ್ಡ್ಸ್ಗಾಗಿರಲಿ, ಇದು ಕಾನ್ಸೆಪ್ಟ್ ಅಂತ ಇದ್ರ ಮೇಲಂತೂ ಕ್ವಶನ್ ಇದ್ದೇ ಇರುತ್ತೆ. ಐದರ್ ಪ್ರಾಬ್ಲಮ್ ಆರ್ ಕ್ವಶನ್ KCTನಲ್ಲಿ ಕೂಡ ಖಂಡಿತ ಕೇಳ್ತಾರೆ. ಪ್ರೊಜೆಕ್ಟೈಲ್ ಮೋಷನ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಒಂದು ಆಬ್ಜೆಕ್ಟ್ನ ಈ ರೀತಿ ಎಸ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಪ್ರೊಜೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಪ್ರೊಜೆಕ್ಟೈಲ್ ಮೋಷನ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಏನಿರುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ, ದಿಸ್ ವಿಲ್ ಬಿ ಕಾನ್ಸ್ಟೆಂಟ್ ಓನ್ಲಿ. ವೆಲಾಸಿಟಿ ಹಾರಿಜಾಂಟಲ್ ಕಾಂಪೊನೆಂಟ್ ಕಾನ್ಸ್ಟೆಂಟ್ ಇತ್ತು ಅಂದರೆ ವಾಟ್ ಅಬೌಟ್ ಆಕ್ಸಿಲರೇಷನ್ 0. ವಾಟ್ ಅಬೌಟ್ ವರ್ಟಿಕಲ್ ಕಾಂಪೊನೆಂಟ್? Vertical component is continuously, it is changing. You can observe my hand. But horizontal component velocity, it is same like this only. ಹಿಂಗೆ ಇದೆ ಸರ್. ವರ್ಟಿಕಲಿ ಅದು ಚೇಂಜ್ ಆಗ್ತಿದೆ, ವರ್ಟಿಕಲಿ. ಹಾರಿಜಾಂಟಲಿ ಚೇಂಜ್ ಆಗ್ತಿಲ್ಲ, ಹಾರಿಜಾಂಟಲ್ ಹಂಗೆ ಇದೆ, ಪ್ಯಾರಲಲ್ ಇದೆ. ವರ್ಟಿಕಲಿ ಹಂಗೆ ಪ್ಯಾರಲಲ್, ಅಲ್ಲೇ ಪ್ಯಾರಲಲ್ ಇಲ್ಲ, ಹಿಂಗೆ ಚೇಂಜ್ ಆಗ್ತಿದೆ, ಅಲ್ಲೇ ಆಕ್ಸಿಲರೇಷನ್ ಚೇಂಜು. ಬಟ್ ಹೈಯೆಸ್ಟ್ ಪಾಯಿಂಟಲ್ಲಿ ಬಾಲ್ ಹಿಂಗೆ ಬಂದು ಸ್ವಲ್ಪ ಸ್ಟಾಪ್ ಆಗುತ್ತೆ, ಅಲ್ಲಿ ಮಾತ್ರ ವೆಲಾಸಿಟಿ ಎಲ್ಲ ಕಾಂಪೊನೆಂಟ್ಸು 0. ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಿಂಗೆ ಹೋಗಿ ಸ್ಟಾಪ್ ಆಗಿ ಸ್ವಲ್ಪ ಸೆಕೆಂಡ್ಸು ಮತ್ತೆ ಇನ್ಕ್ರೀಸ್ ಆಗುತ್ತೆ. ಗೆಟಿಂಗ್? ಅಲಾಂಗ್ ದಿ ಎಕ್ಸ್ ಕಾಂಪೊನೆಂಟ್ ಆಕ್ಸಿಲರೇಷನ್ ಆಲ್ಸೋ 0, ವೆಲಾಸಿಟಿ ಕಾನ್ಸ್ಟೆಂಟ್. ಅಲಾಂಗ್ ದಿ ವರ್ಟಿಕಲ್ ವೆಲಾಸಿಟಿ is changing, at the highest point velocity is 0. Getting? Obviously acceleration, that is due to the gravity, minus g, like it is going minus g, while it is traveling down plus g, but it is about the j cap direction. So horizontal constant velocity, no acceleration. Vertical uniform. So this is about the formulas. 3 formulas are very important that you know very well. ಗೊತ್ತಿರಲೇಬೇಕು, ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ರಿಲೇಟಿವ್ ಮೋಷನ್ ಬೇಸಿಕ್ಸ್. ಇದು ಜಸ್ಟ್ ಏನು ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ, ಇಫ್ 2 ಟ್ರೈನ್ಸ್ ಆರ್ ಗೋಯಿಂಗ್ ಪ್ಯಾರಲಲಿ, 2 ಟ್ರೈನ್ಸ್ ಪ್ಯಾರಲಲಿ, ಮೂವೀಸಲ್ಲಿ ನೋಡಿರ್ತೀರ. One more situation, if 2 trains are going opposite like this, opposite direction, relative velocity ಹೆಂಗೆ ತೊಗೊಳ್ತೀರ? VA minus VB, ಎರಡು ಸೇಮ್ ಡೈರೆಕ್ಷನ್ ಹೋಗ್ತಿತ್ತು ಅಂದರೆ ಕಾಮನ್ ಫಾರ್ಮುಲಾ, ಎರಡು ಒಂದೇ. ಒಬ್ಬ ಪರ್ಸನ್ ಇಲ್ಲಿದೆ, ಇನ್ನೊಬ್ಬ ಪರ್ಸನ್ ಇಲ್ಲಿದ್ದಾನೆ, ಇಬ್ಬರು ನೋಡ್ತಾ ಇರ್ತಾರೆ. ಅದು 2 ವೆಲಾಸಿಟಿ ಡಿಫ್ರೆನ್ಸ್ ಮಾಡಿದ್ರೆ ಅದು ರಿಲೇಟಿವ್ ವೆಲಾಸಿಟಿ. ಆಪೋಸಿಟ್ ಡೈರೆಕ್ಷನಲ್ಲಿತ್ತು ಅಂದರೆ
ಡೈರೆಕ್ಷನ್ ಆಪೋಸಿಟ್ ಆಯಿತು ಅಂದರೆ ಮೈನಸ್ ವಿ ಬಿ ಆಗುತ್ತೆ, ಮತ್ತೆ ಅದು ವಿ ಎ ಪ್ಲಸ್ ವಿ ಬಿನೇ ಆಗುತ್ತೆ. ಎರಡೂ ಆಪೋಸಿಟ್ ಬಂದಾಗ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಒಬ್ರಿಗೊಬ್ಬರು ನೋಡಿದಾಗ ಒಳಗಿದ್ದು ವೆಲಾಸಿಟಿ ಜಾಸ್ತಿ ಅನಿಸುತ್ತೆ, ಒಳಗೆ ಇಬ್ಬರಿದ್ದು ಸೇಮ್ ಡೈರೆಕ್ಷನಲ್ಲಿ ಹೋಗ್ತಿತ್ತು ಅಂದರೆ ವೆಲಾಸಿಟಿ ಕಡಿಮೆ ಅನಿಸುತ್ತೆ. ಟ್ರೈನ್ಗೂ ಆಚೆಗಲ್ಲ, ಆಚೆ ಇನ್ಯಾರೋ ಅಬ್ಸರ್ವರ್ ಇದ್ರೆ ಅವ್ರಿಗಲ್ಲ, ಅವ್ರಿಗೆ ಹೆವಿ ಸ್ಪೀಡೇ ಅನಿಸುತ್ತೆ. ಗೊತ್ತಾಗ್ತಿದೆಯಾ? ಸೊ ವಿ ಎ ಮೈನಸ್ ವಿ ಬಿ ಆ ರೀತಿ ತಗೊಳ್ತೀವಿ. 2 ಕಾರ್ಸ್ ಮಧ್ಯೆ, 2 ಬೋಟ್ ಕ್ರಾಸಿಂಗ್ ಮಧ್ಯೆ ರೈನ್ ಮ್ಯಾನ್ ಪ್ರಾಬ್ಲಮ್ಸ್. ಸೊ ಎಲ್ಲ ಸಿಚುವೇಶನ್ನು ನೋಡ್ಬೋದು. ಕಾರ್ಸು ಒಂದೇ ಡೈರೆಕ್ಷನಲ್ಲಿ ಹೋಗ್ತಿರ್ಬೇಕಾದ್ರೆ ರಿಲೇಟಿವ್ ವೆಲಾಸಿಟಿ ವಿ ಎ ಮೈನಸ್ ವಿ ಬಿ, ಎರಡು ಆಪೋಸಿಟ್ ಬಂತು ಅಂದರೆ ವಿ ಎ ಪ್ಲಸ್ ವಿ ಬಿ. ಡೈರೆಕ್ಷನ್ ಒಂದು ಆಪೋಸಿಟ್ ಆಗುತ್ತಲ್ಲ, ಒಂದಾದರೂ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬೋಟ್ ಇನ್ ರಿವರ್ ರಿಸಲ್ಟೆಂಟ್ ಆಫ್ ಬೋಟ್ ವೆಲಾಸಿಟಿ ಆ್ಯಂಡ್ ರಿವರ್ ಕರೆಂಟ್. ಸೊ ಎರಡೂ ಒಂದೇ ಡೈರೆಕ್ಷನ್ ಇತ್ತು ಅಂದರೆ, ಸೊ ಬೋಟ್ ಹಿಂಗೆ ಹೋಗ್ತಿದೆ, ರಿವರ್ ಕರೆಂಟ್ ಹಿಂಗಿದೆ. ರಿವರ್ದು ಒಂದು ಕರೆಂಟ್ ಇರುತ್ತೆ, ಒಂದು ಡೈರೆಕ್ಷನ್ ಇರುತ್ತೆ, ಎರಡೂ ಆಗಿ ಮರ್ಜಪ್ ಆಗಿ ರಿಸಲ್ಟೆಂಟ್ ವೆಲಾಸಿಟಿ ಆ ಕಡೆಗೆ, ಬೋಟ್ ಇನ್ನು ಆ ಕಡೆನೂ ಹೋಗುತ್ತೆ. ರೈನ್ ಮ್ಯಾನ್ ವೆಕ್ಟರ್ ಸಬ್ಟ್ರಾಕ್ಷನ್. ಸೊ ರೈನ್ಗೊಂದು ವೆಲಾಸಿಟಿ ಒಂದು ಆ್ಯಂಗಲಾಗಿ ಬರ್ತಿರುತ್ತೆ. ಸೊ ರಿಲೇಟಿವ್ ವೆಲಾಸಿಟಿ ಮ್ಯಾನ್ ವೆಲಾಸಿಟಿ ಕಂಪ್ಲೀಟ್ಲಿ ಆಪೋಸಿಟ್ ಇತ್ತು, ರಿಲೇಟಿವ್ ವೆಲಾಸಿಟಿ ಇನ್ಯಾವ ಕಡೆನೂ ಹೋಗುತ್ತೆ. ರಿಸಲ್ಟೆಂಟ್, ಇವೆರಡಕ್ಕೂ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಆ ಡೈರೆಕ್ಷನಲ್ಲಿ ಹೋಗುತ್ತೆ. ಓಕೆ, ಈಗ ಒಂದು ಸಣ್ಣ ಪ್ರಾಬ್ಲಮ್ ಎಕ್ಸಾಂಪಲ್ ನೋಡಿ, ನಂಬರ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಜಸ್ಟ್ ಬೇಸಿಕ್ಸ್ ಅಷ್ಟೇ ಇದು. ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದರೆ ಏನು? ಇನಿಷಿಯಲ್ ಆಗಿ ವೆಲಾಸಿಟಿ ಇನಿಷಿಯಲಿಂದ ಸ್ಟಾರ್ಟ್ ಆಗ್ತಿದೆ. ಕಾರ್ ಸ್ಟಾರ್ಟ್ ಫ್ರಮ್ ರೆಸ್ಟ್, ಇನಿಷಿಯಲ್ ವೆಲಾಸಿಟಿ 0. ಇವೆಲ್ಲ ಬೇಸಿಕ್ಸ್, ಅದಕ್ಕೆ ಇವೆಲ್ಲ ಗೊತ್ತಾಯಿತು ಅಂದರೆ KCT ಲೆವೆಲ್ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇನಿಷಿಯಲ್ ವೆಲಾಸಿಟಿ 0 ಆ್ಯಂಡ್ ಆಕ್ಸಿಲರೇಟ್ಸ್ ಯೂನಿಫಾರ್ಮ್ಲಿ ಅಟ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯೂನಿಫಾರ್ಮಾಗಿ ಆಕ್ಸಿಲರೇಟ್ ಮಾಡ್ತೀರಾ 4 ಮೀಟರ್ ಪರ್ ಸೆಕೆಂಡ್. ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 5 ಸೆಕೆಂಡ್ಸ್. 3 ಥಿಂಗ್ಸ್ನ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಫಾರ್ಮುಲಾಸ್ನ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಟೈಮ್ ಕೊಟ್ಟಿರೋದ್ರಿಂದನೇ ಈ ಫಾರ್ಮುಲಾ ಚೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ಓನ್ಲಿ. v² = u² + 2as ತೊಗೊಳ್ಬೋದು, ಬಟ್ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ, ಅದಕ್ಕೆ ಈ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡಬೇಕು. ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಸಣ್ಣ ಪ್ರಾಬ್ಲಮ್ಮು, ಎ ಪ್ರೊಜೆಕ್ಟೈಲ್ ಈಸ್ ಥ್ರೋನ್ ವಿತ್ ವೆಲಾಸಿಟಿ. ವೆಲಾಸಿಟಿ ಕೊಟ್ಬಿಟ್ಟವ್ರೆ ವಿ ಅಲ್ಲ, ಥ್ರೋನ್ ವಿತ್ ವೆಲಾಸಿಟಿ, ದಟ್ ಈಸ್ ನಥಿಂಗ್ ಬಟ್ ಥ್ರೋನ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ವಿ ನೀಡ್ ಟು ಕನ್ಸಿಡರ್ ಯು ಓನ್ಲಿ, ವಿ ಕನ್ಸಿಡರ್ ಮಾಡೋಂಗಿಲ್ಲ. ಅಟ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ ಥೀಟಾ ಆ್ಯಂಡ್ ಫೈಂಡ್ ದ ಟೈಮ್ ಆಫ್ ಫ್ಲೈಟ್. ಸೊ t = 2u sin θ / g. ಈ ಫಾರ್ಮುಲಾ ಬಳಸ್ಕೊಂಡು ಕೊಟ್ಟಿದ್ದರೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದಾದ್ಮೇಲೆ ಲಾಸ್ಟಲ್ಲಿ SI ಯೂನಿಟ್, ಖಂಡಿತ SI ಯೂನಿಟ್ ಹಾಕಲೇಬೇಕು. ಇದೆಲ್ಲ ಜಸ್ಟ್ ಬೇಸಿಕ್ಸ್ ಅಷ್ಟೇ. KCTಗೆ ಇಷ್ಟು ಈಸಿಯಾಗಿ ಯೂಶ್ವಲಿ ಕೇಳೋದಿಲ್ಲ, ಸ್ವಲ್ಪ ಏನಾದ್ರು ಮಾಡಿಫೈ ಮಾಡಿ ಟ್ರಿಕ್ ಮಾಡ್ತಾರೆ. ಸ್ಟ್ರೈಟ್ ಲೈನ್ ಮೋಷನ್ ಇನ್ ಎ ಪ್ಲೇನ್, ಎಕ್ಸಾಮ್ ಸ್ಟ್ರಾಟಜಿ. 3 ಈಕ್ವೇಷನ್ಸ್ ಆಫ್ ಮೋಷನ್ ಕಂಡಿದ್ದ, ಗ್ರಾಫ್ಸ್ ಕಂಡಿದ್ದ, ಆವ್ರೇಜ್ ವೆಲಾಸಿಟಿ, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್, ಅದರ ಫಾರ್ಮುಲಾ ಮಾಡೇಷನ್ ತಗೊಳ್ಬೇಕು. ಇಲ್ಲಿ ವೆಕ್ಟರ್ ಕಾಂಪೊನೆಂಟ್ಸ್ A cos θ, A sin θ, ಪ್ರೊಜೆಕ್ಟೈಲ್ ಫಾರ್ಮುಲಾ, ಟೈಮ್ ಆಫ್ ಫ್ಲೈಟ್ಗೆ, ಮ್ಯಾಕ್ಸಿಮಮ್ ಹೈಟ್ಗೆ, ಹಾರಿಜಾಂಟಲ್ ರೇಂಜ್ಗೆ, ರಿಲೇಟಿವ್ ವೆಲಾಸಿಟಿ VAB = VA ಮೈನಸ್ VB. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ರಿಲೇಟಿವ್ ವೆಲಾಸಿಟಿಗೆ VA ಮೈನಸ್ VB, ಎರಡು ಸೇಮ್ ಡೈರೆಕ್ಷನ್ ಹೋಗ್ತಿದ್ರೆ ಎರಡು ಪಾಸಿಟಿವ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡು ಡಿಫ್ರೆಂಟ್ ಹೋಗ್ತಿದ್ರೆ ಯಾವುದಾದ್ರೂ ಒಂದು ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಟೋಟಲಿ VA + VB ಅಥವಾ ಮೈನಸ್ VA ಮೈನಸ್ VB, ಹಂಗೆ ಬೇಕಾದ್ರೂ ಡೈರೆಕ್ಷನ್ ಆಪೋಸಿಟ್ ಅಂತ ಅಂದ್ಕೊಳ್ಬೋದು. ನೀವು ಅಬ್ಸರ್ವ್ ಮಾಡೋದಕ್ಕೂ ಅದು ಹೋಗೋದಕ್ಕೂ ಗೊತ್ತಾಗ್ತಿದೆ ಅಲ್ವಾ? ಸ್ವಲ್ಪ ಸ್ಪೀಡಾಗಿ ಇದು ಲಾಂಗ್ ಫಾರ್ಮ್ ಥರ, ಅದಕ್ಕೋಸ್ಕರ ಅಷ್ಟೇ. ಬಟ್ ನೀವು ಸ್ಪೀಡ್ನ ಬೇಕಾದ್ರೆ ಚೇಂಜಸ್ ಮಾಡಿಕೊಂಡು ನೋಡಿ, ಬಟ್ ಆದಷ್ಟು ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಎಕ್ಸಾಮ್ನ ಯೂಸ್ ಮಾಡ್ಕೊಳ್ಳಿ, ಆಯ್ತಲ್ವಾ? ಮತ್ತು ಯಾವುದೇ ಮೂಮೆಂಟಲ್ಲಿ ಕಷ್ಟ ಆಗ್ತಿತ್ತು, ಓದೋದಕ್ಕೆ ಏನೋ ಪ್ರಾಬ್ಲಮ್ಸ್ ಆಗ್ತಿದ್ದಾನೆ, ನಾವಿದ್ದೀವಿ ಅಂತ ಮರಿಬೇಡಿ. ನಮ್ಮಲ್ಲಿ ಆರಂಭ KCT ಇಂಟಿಗ್ರೇಟೆಡ್ ಬ್ಯಾಚ್ ಇರುತ್ತೆ, ಜೊತೆಯಲ್ಲಿ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್ ಆಲ್ರೆಡಿ ಹೋಗ್ತಿದೆ. ಸೊ ತುಂಬ ಚೆನ್ನಾಗೇ ಹೋಗ್ತಿದೆ, ಯಾಕಂದರೆ ಮಕ್ಕಳೆಲ್ಲ ತುಂಬ ಕ್ಯೂರಿಯಸ್ ಆಗಿ ಕಲ್ತ್ಕೊಳ್ತಾ ಎಕ್ಸಾಮ್ನ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರ ಟೆಸ್ಟ್ಗಳಲ್ಲೆಲ್ಲ. ಸೊ ನಿಮಗೆ ಯಾವುದೇ ಮೂಮೆಂಟಲ್ಲಿ ಕಷ್ಟ ಆಗ್ತಿತ್ತು ಅಂದರೆ ನಾವಿದ್ದೀವಿ ಅಂತ ಮರಿಬೇಡಿ, ಓಕೆನಾ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕಾಂಟ್ಯಾಕ್ಟ್ ಆಗಿ ನೀವು ಬೈ ಮಾಡೋ ಮುಖಾಂತರ ನಿಮ್ಮ ಎಕ್ಸಾಮ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ KCT ಫಿಸಿಕ್ಸ್ ಸಕ್ಸಸ್ ಸ್ಟಾರ್ಟ್ಸ್ ವಿತ್ ಮೋಷನ್. ಸೊ ಇದು ಕಂಪ್ಲೀಟ್ಲಿ ಫಿಸಿಕ್ಸು, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಆ್ಯಂಡ್ ಪ್ಲೈನ್ ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನಷ್ಟು ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಜಸ್ಟ್
ವೆನ್ ಈಸ್ ದ ಅಪ್ಕಮಿಂಗ್ ವೀಡಿಯೋಸ್ ಅಂತ ಹಾಕಿ, ಅಥವಾ ವಾಂಟ್ ಮೋರ್ ವೀಡಿಯೋಸ್ ಸಿಂಪಲ್ಲಾಗೆ ಹಾಕಿ. ತುಂಬ ಕಷ್ಟನೂ ಜಾಸ್ತಿ ಸೆಂಟೆನ್ಸ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅದು ನನಗೆ ಬೂಸ್ಟ್ ಅಪ್ ಮಾಡುತ್ತೆ ಇನ್ನಷ್ಟು ವೀಡಿಯೋ ತೊಗೊಂಬರೋದಕ್ಕೆ. ಯಾವುದೇ ಮೊಮೆಂಟ್ ಆ ಸೆಷನ್ ಎಷ್ಟಾದರೆ ಲೈಕ್ ಮಾಡೋ ಮುಖಾಂತರ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ದಿಸ್ ಈಸ್ ಅಬೌಟ್ ಲಾಸ್ ಆಫ್ ಮೋಷನ್. ನೆಕ್ಸ್ಟು ನೋಡೋಣ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ. ಇಲ್ಲಿವರೆಗೂ ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಏನಾದರೂ ಸಜೆಷನ್ಸ್ ಕೊಡಬೇಕಿದ್ರೆ ಅಂದರೆ ಕಾಮೆಂಟ್ ಬಾಕ್ಸ್ ಆಲ್ವೇಸ್ ಓಪನ್ಸ್ ಫಾರ್ ಯು.